ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಕಾಶಿಗೆ ಹೋಗಬೇಕು ಅಥವಾ ನಮ್ಮ ಸೌತ್ ಇಂಡಿಯನ್ ಪ್ಯಾಕೇಜ್ ಟೂರ್ ಮಾಡಬೇಕು, ನಮ್ಮ ಸೌತ್ ಇಂಡಿಯನ್ ಟೂರ್ ಮಾಡಬೇಕು, ನಮ್ಮ ಸೌತ್ ಇಂಡಿಯನ್ ರಾಮೇಶ್ವರ ಆಗಲಿ, ಕನ್ಯಾಕುಮಾರಿ ಆಗಲಿ, ತಿರುವನಂತಪುರ ಪದ್ಮನಾಭ ಆಗಲಿ, ಮೀನಾಕ್ಷಿ ದೇವಸ್ಥಾನ ಆಗಲಿ, ಎಲ್ಲದಕ್ಕೂ ನೀವೇನಾದ್ರು ಪ್ಲಾನ್ ಮಾಡಬೇಕು ಅಂತಿದ್ರೆ ವೀಕ್ಷಕರೇ, ಇದೊಂದು ರೈಲ್ವೆ ಪ್ಯಾಕೇಜ್ ಒಂದು ಈಗ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಈ ಪ್ಯಾಕೇಜ್ ಏನಾದ್ರು ಹೋದರೆ ನೀವು ಮಿನಿಮಮ್ ವೀಕ್ಷಕರೇ, ಮಿನಿಮಮ್ 10,000ದಲ್ಲಿ ಇವೆಲ್ಲ ಪ್ಲೇಸ್ನ ನೀವು ಕವರ್ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ. ಅದು ಎಷ್ಟು ಡೇಸಲ್ಲಿ? 6 ಡೇಸು, 5 ನೈಟು 6 ಡೇಸಲ್ಲಿ ನೀವು ನೋಡಿಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ. ಈ ಪ್ಯಾಕೇಜ್ ಏನು, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಬುಕ್ ಮಾಡೋದು, ಈ ಸಹಾಯಧನ ಏನು, ಯಾವ ಥರ ಕೊಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಆಲ್ರೆಡಿ ಒಂದು ಕಾಶಿದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ, ಕಾಶಿದು ಪ್ಯಾಕೇಜ್ ಹೇಗೆ ಅಂತ. ಆ ಕಾಶಿ ಪ್ಯಾಕೇಜರ ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಸೆಕೆಂಡ್ ಪ್ಯಾಕೇಜ್ ವೀಕ್ಷಕರೇ, ಅದು ಬಂದ್ಬಿಟ್ಟು ನಮ್ಮ IRCTC ಟೂರಿಸಮ್ ಅಲ್ಲಿ ಬಿಡುಗಡೆ ಮಾಡಿರೋ ಸೆಕೆಂಡ್ ಪ್ಯಾಕೇಜ್ ಬಂದ್ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಪ್ಯಾಕೇಜ್ ವೀಕ್ಷಕರೇ, ಸೌತ್ ಇಂಡಿಯನ್ ಟ್ರಾವೆಲ್ ಪ್ಯಾಕೇಜು. ಆ ಸೌತ್ ಇಂಡಿಯನ್ ಪ್ಯಾಕೇಜ್ ಅಲ್ಲಿ ನಿಮಗೆ ಹೇಗೆ ಹೋಗುತ್ತೆ, ಕನ್ಯಾಕುಮಾರಿಯಿಂದ ಕನ್ಯಾಕುಮಾರಿ ಆದ್ಮೇಲೆ ರಾಮೇಶ್ವರ, ತಿರುವನಂತಪುರಂ ಪದ್ಮನಾಭ, ರಾಮೇಶ್ವರಂ, ದೆನ್ ರಾಮನಾಥ ಸ್ವಾಮಿ, ದೆನ್ ಮೀನಾಕ್ಷಿ. ಓಕೆ, ದಿಸ್ ಆಲ್ ಟೆಂಪಲ್ ಎಲ್ಲ ಕವರ್ ಆಗುತ್ತೆ ವೀಕ್ಷಕರೇ. ಕನ್ಯಾಕುಮಾರಿಯಿಂದ ಎಲ್ಲದಕ್ಕೆ ಬಂದು ನಿಮ್ಮನ್ನ ವಾಪಸ್ ಮತ್ತೆ ತಗೊಬಂದ್ಬಿಟ್ಟು ನಿಮ್ಮನ್ನ ಬೆಂಗಳೂರು ಟು ಬೆಳಗಾಂ ತನಕ ಬಿಡ್ತಾರೆ ವೀಕ್ಷಕ. ಟ್ರೈನ್ ಹೇಗೆ ಬರುತ್ತೆ? ಟ್ರೈನ್ ಫಸ್ಟ್ ನಿಮಗೆ ಕರ್ನಾಟಕದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರ್ ಸೌತ್ ಇಂಡಿಯನ್ ಪ್ಯಾಕೇಜ್ ಅಂದರೆ, ನಿಮಗೆ ಫಸ್ಟ್ ಬೆಳಗಾವಿಲಿ ಸ್ಟಾರ್ಟ್ ಆಗುತ್ತೆ. ಬೆಳಗಾವಿಯಿಂದ ಹುಬ್ಳಿಲಿ ನೀವು ಅನ್ಬೋರ್ಡ್ ಆಗ್ಬೋದು. ಹಾವೇರಿ, ದಾವಣಗೆರೆ, ಬೀರೂರು, ತುಮಕೂರು, ಯಶವಂತಪುರ, ಬೆಂಗಳೂರು ಮೈನ್ ಸೆಂಟ್ರ್. ಅಲ್ಲಿಂದ ನಿಮಗೆ ಈ ಕಡೆಯಿಂದ ಚೆನ್ನೈ ಮೇಲೆಲ್ಲ ಹೋಗುತ್ತೆ ವೀಕ್ಷಕರೇ. ಹಾಗಾಗಿ ನಮ್ಮ ಬೆಂಗಳೂರು ಪಾಯಿಂಟ್ಸ್ಗಳನ್ನ ಹೇಳಿನಲ್ಲ, ಸ್ಟಾರ್ಟ್ ಆಗೋದು ಬೆಳಗಾವಿಯಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿ 7 ಡಿಸ್ಟಿಕ್ ಅಲ್ಲಿ ನಿಮಗೆ ನಿಲ್ಲುತ್ತೆ. ಅಲ್ಲೆಲ್ಲ ನೀವು ಆನ್ಬೋರ್ಡ್ ಆಗಿ ಅಲ್ಲಿ ನೀವು ಟಿಕೆಟ್ ಹೇಗೆ ತಗೊಳೋದು, ಎಷ್ಟು ದಿನ? ಇದು 6 ಡೇಸ್ ಜರ್ನಿ ಹೇಳಿದೆ. ಈ ಪ್ಯಾಕೇಜು 6 ಡೇ ಪ್ಯಾಕೇಜ್ ವೀಕ್ಷಕರೇ. ಈ 6 ಡೇ ಪ್ಯಾಕೇಜ್ ಅಲ್ಲಿ ನಿಮಗೆ ಸೆಪ್ಟೆಂಬರ್ 11 ಇಂದ ಸೆಪ್ಟೆಂಬರ್ 16 2025 ಡೇಟ್ನ ನೋಟ್ ಮಾಡ್ಕೊಂಡ್ಬಿಡಿ. ಸೆಪ್ಟೆಂಬರ್ 11 to 16 ಸೌತ್ ಇಂಡಿಯನ್ ಪ್ಯಾಕೇಜು. ಆಗಸ್ಟ್ 31 to ಸೆಪ್ಟೆಂಬರ್ 8 ನಿಮಗೆ ಕಾಶಿ ಯಾತ್ರಾ. ಅವೆರಡು ಕಾಶಿ ಯಾತ್ರದ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಸೌತ್ ಇಂಡಿಯನ್ ಪ್ಯಾಕೇಜು ಡೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ. 11th ಇಂದ ನಿಮಗೆ 16 ವೀಕ್ಷಕರೇ. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಪ್ರೈವೇಟಲ್ಲಿ ಹೋಗ್ತೀರಾ 3-4 ಜನ, ಅಥವಾ ನೀವೇನಾದರೂ ನಿಮ್ಮ ಓನ್ ಕಾರಲ್ಲಿ ಹೋಗ್ತೀರಾ ಅಂದರೆ ಟ್ರಸ್ಟ್ ಮೀ 10,000 ಎಲ್ಲ ಏನು ಮನಿ ಅಲ್ಲ ಆ್ಯಕ್ಚುಲಿ. ನಿಮಗೆ ತುಂಬಾ ಬೇಕಾಗುತ್ತೆ ಆ್ಯಕ್ಚುಲಿ. ಈ IRCTCನ ಯೂಸ್ ಮಾಡಿಕೊಂಡ್ರೆ ಕಂಫರ್ಟೇಬಲ್ ಜರ್ನಿ ಆಗಿ ಈ ಎಲ್ಲ ಪರ್ಟಿಕ್ಯುಲರ್ ಪ್ಲೇಸ್ನೂ ಕೂಡ ನೀವು ನೋಡಿಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಈ ಪ್ಯಾಕೇಜ್ಗಳನ್ನ ನಾವು ಪ್ರತಿಯೊಬ್ಬರು ಮೇಕ್ ಯೂಸ್ ಆಫ್ ಮಾಡ್ಕೋಬೇಕು. ಈ ಸುವರ್ಣಾವಕಾಶನ ಎಲ್ಲ ಪ್ರತಿಯೊಬ್ಬರು ಬಳಸ್ಕೊಳ್ಳಿ ವೀಕ್ಷಕರೇ. ಯಾರ್ಯಾರು ನಿಮ್ಮ ತಂದೆ ತಾಯಿಗಳನ್ನಾಗಲಿ ಯಾರ್ಯಾರನ್ನು ಕಳಿಸ್ಬೇಕು ಅಂತಿದ್ರೆ ಇದು ಮಾತ್ರ ಬೆಸ್ಟು ಕಳ್ಸೋಕ್ಕೆ ವೀಕ್ಷಕರೇ. ಹಾಗಾಗಿ ಇದನ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಜರ್ನಿ ಎಷ್ಟು ಇದಕ್ಕೆ ಅವ್ರು ಪ್ಯಾಕೇಜ್ ಬುಕ್ ಮಾಡಿರೋದು 15,000 ವೀಕ್ಷಕರೇ. ಈ ಎಲ್ಲ 5 to 6 ಡೇಸ್ಗೆ 15,000 ಪರ್ ಪರ್ಸನ್ ವೀಕ್ಷಕರೇ. ಅದರಲ್ಲಿ ನಿಮಗೆ ಏನೇನು ನೋಡ್ತೀರಾ ಅಲ್ಲಿ, ಕನ್ಯಾಕುಮಾರಿಲಿ ಭಗವತಿ ದೇವಸ್ಥಾನ, ಮತ್ತೆ ಅದಾದ್ಮೇಲೆ ವಿವೇಕಾನಂದ ರಾಕು, ಅದಾದ್ಮೇಲೆ ನಿಮಗೆ ತಿರುವನಂತಪುರಂ ಪದ್ಮನಾಭ ಟೆಂಪಲ್ಲು, ಅದಾದ್ಮೇಲೆ ನಿಮಗೆ ರಾಮೇಶ್ವರಂದು ರಾಮನಾಥ ಸ್ವಾಮಿ, ಅದಾದ್ಮೇಲೆ ನಿಮಗೆ ಮೀನಾಕ್ಷಿ ದೇವಿ, ಅವೆಲ್ಲವೂ ನೀವು ಕವರ್ ಮಾಡಿಕೊಂಡು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಂದ ನಿಮಗೆ ಇವೆಲ್ಲ ಹೋಗಿ ಬೆಳಗಾವಿ ಲಾಸ್ಟಲ್ಲಿ ಸ್ಟಾಪ್ ಆಗುತ್ತೆ ವೀಕ್ಷಕರೇ. ನೀವು ಮತ್ತೆ ಇಳ್ಕೋಬೇಕಾದ್ರೂ ಅಷ್ಟೇ, ಆ ಸ್ಟೆಪ್ಪಲ್ಲಿ ಎಲ್ಲೆಲ್ಲಿ ಹತ್ತಿದ್ರೆ ಅಲ್ಲಲ್ಲೇ ಬಂದು ಕರೆಕ್ಟಾಗಿ ಇಳ್ಕೋಬಹುದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರು ಈ ಥರ ನಿಮ್ಮನ್ನ ಆ ಪ್ಲೇಸ್ಗೆ ತಂದು ಬಿಡಲ್ಲ. ಹಾಗೆ ಕಂಫರ್ಟಬಲ್ ಇರುತ್ತೆ. ಬಸ್ ಜರ್ನಿ ಅಲ್ಲೆಲ್ಲ ಪ್ಲೇಸ್ ತೋರ್ಸಕ್ಕೆ, ಎಲ್ಲ ದೇವಸ್ಥಾನ ತೋರ್ಸಕ್ಕೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇನಾದ್ರೂ ನಿಮಗೆ ಇನ್ನೂ ಪ್ಲೇಸಸ್ ತೋರಿಸ್ಬೇಕು, ಉಳ್ಕೋಬೇಕು ಅಂದರೆ, ನೀವು ಕನ್ಯಾಕುಮಾರಿಗೆ ಉಳ್ಕೋಬೇಕು ಅಂದರೆ ಅಲ್ಲೂ ನಿಮಗೆ ಉಳ್ಕೊಳಕ್ಕೆ ಒಂದು ಕೊಠಡಿ 1 ಡೇ ಕೊಟ್ಟಿರ್ತಾರೆ. ಅದು ನಾನ್ AC ಚೆನ್ನಾಗಿರುತ್ತೆ. ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಯಾರು ಪ್ಯಾಕೇಜ್ ಮತ್ತೆ ಯಾರು ಹೋಗಲ್ವಲ್ಲ. ಅವ್ರಿಗೆ ಗೊತ್ತಿರುತ್ತೆ ಟೂರಿಸಮ್ ಅಂದರೆ ಬೆಸ್ಟ್ ಕ್ವಾಲಿಟಿ ಕೊಡಬೇಕು ಅಂತ. ಬೆಸ್ಟ್ ಕ್ವಾಲಿಟಿ IRCTC ಕೊಡ್ತಾವ್ರೆ ವೀಕ್ಷಕರೇ. ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಳ್ಳಿ. IRCTC ಕಡೆಯಿಂದವ ನಿಮಗೆ ಯಾವ ಥರ ಸಹಾಯಧನ ಬರುತ್ತೆ ಅಂತಂದರೆ, ನೀವು ಫಸ್ಟು IRCTCಗೆ ಹೋಗಿ ನಿಮ್ಮ ಕರ್ನಾಟಕ ಗೌರ್ಮೆಂಟ್ ID ಪ್ರೂಫ್ ಮಾಡಿ ಬುಕ್ ಮಾಡಬೇಕಾದ್ರೆ ನೋಡಿ ಅದು ಕಮ್ಮಿ ತಗೊಳ್ತಾ ಇದೆಯಾ ಇಲ್ವಾ ಅಂತ. ಇದೇನಾದ್ರು ಕಮ್ಮಿ ಆಗಲಿಲ್ವಾ, ಸಹಾಯಧನ ಆಗ ಆ್ಯಡ್ ಆಗಿರಲ್ಲ. ನೀವು ಸಹಾಯಧನಕ್ಕೆ ಏನಾದರೂ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತಿದ್ರೆ ಈ ನಂಬರಿಗೆ ಅಥವಾ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ. ಮೈಸೂರ್ದು, ಹುಬ್ಳಿದು, ಬೆಂಗಳೂರು ನಂಬರ್ ನಾನು ಕೊಟ್ಟಿದ್ದೀನಿ. ಅವ್ರಿಗೆ ಕಾಲ್ ಮಾಡಿದರೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯಾವ ಥರ ಸಹಾಯಧನ ಬರುತ್ತೆ. ನೀವೆಲ್ಲ ಟ್ರಾವೆಲ್ ಮಾಡ್ಕೊ ಬಂದಾದ್ಮೇಲೆ ಆ ಟಿಕೆಟಿಂದ ಏನಾದ್ರು ಅಪ್ಲೈ ಮಾಡಬೇಕಾ ಸಹಾಯಧನನ ಅನ್ನೋದಾದ. ಇಲ್ಲ ಅಂದರೆ ನೀವು ಟಿಕೆಟ್ನ ವೀಕ್ಷಕರೇ ಡೈರೆಕ್ಟಾಗಿ
ರೈಲ್ವೆ ಸ್ಟೇಷನ್ಗೆ ಹೋದರೆ ನನಗೆ ಈ ಪ್ಯಾಕೇಜ್ ಬೇಕು, ಈ ಸಹಾಯಧನ ಇದೆಯಲ್ಲ ಅಂತ ಕೇಳಿದರೆ ಅವರೇ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾರೆ. ನೀವೇನು ಮಾಡಬೇಕು ಅಂದರೆ ID ಕಾರ್ಡ್ ಕೊಟ್ಟರೆ ಅವರೇ ಅಲ್ಲೇ ಕಮ್ಮಿ ಮಾಡುತ್ತಾರಾ ಅದು, ಅಥವಾ ನೀವೆಲ್ಲ ಜರ್ನಿ ಆದಮೇಲೆ ಆ ಸಹಾಯಧನ ಹೇಗೆ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಇವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡ್ರೆ ನಿಮಗೇನೆ ಗೊತ್ತಾಗುತ್ತೆ ಬಿಫೋರ್ ಬುಕ್ಕಿಂಗ್ಗೆ ವೀಕ್ಷಕರೇ. ಹಾಗಾಗಿ ಯಾರು ಹರಿಬರಿನೂ ಅಲ್ಲ, ಕ್ಲೀನಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವ ಥರ ಹೋಗುತ್ತೆ ಅಂದರೆ ಒಬ್ಬರು ಅಲ್ಲಿ ಹೋದಾಗ ನೀವು ಸಹಾಯವಾಣಿ ಮಾಡಿಕೊಂಡ್ರೆ ಜರ್ನಿ ಯಾವ ಥರ ಇರುತ್ತೆ, 3AC ಟೈರು 3AC ಟೈರ್ ಬೋಗಿಗಳು ಚೆನ್ನಾಗಿರ್ತಾವ, ಅದಾದಮೇಲೆ ಸಸ್ಯಾಹಾರಿ ಫುಡ್ ಏನೇನು ಫುಡ್ ಕೊಡ್ತಾರೆ ಪ್ರತಿಯೊಂದೆಲ್ಲ ಮಾಹಿತಿ ಎಲ್ಲ ತಿಳ್ಕೊಂಡು ನಿಮಗೆ ಅಡ್ಜಸ್ಟ್ ಆದರೆ ವೀಕ್ಷಕರೇ ನೀವು ಇದನ್ನ ಪ್ಲಾನ್ ಮಾಡ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿರುತ್ತೆ. ಏರ್ ಸ್ಟಡೀಸ್ ಫುಡ್ ಏನು ಅಷ್ಟೇ ನೀವು ಖರಾಬಾಗಿರಲ್ಲ, ಚೆನ್ನಾಗಿ ಮಾಡಿರ್ತಾರೆ. ಆ್ಯಕ್ಚುಲಿ ಟೂರಿಸಮ್ ಪ್ಯಾಕೇಜ್ ಅಲ್ವಾ, ಹಾಗಾಗಿ ಪ್ರತಿಯೊಂದು ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ. ಯಾರೇ ನೀವು ಪ್ಲಾನ್ ಮಾಡಬೇಕಾದ್ರೂ ಈ ಸೌತ್ ಇಂಡಿಯನ್ ಜರ್ನಿಗೂ ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದು ಲೈಫ್ ಟೈಮಲ್ಲಿ ಪ್ರತಿಯೊಬ್ಬರು ಇಂಥ ಯಾತ್ರಾ ಸ್ಥಳಗಳಿಗೆಲ್ಲ ಹೋಗಬೇಕು ಅಂತೆಲ್ಲ ಪ್ರತಿಯೊಬ್ಬರು ಮನಸ್ಸಲ್ಲೂ ಇರುತ್ತೆ. ಹೋಗೋಕ್ಕಾಗ್ತಾ ಇರಲ್ಲ ಅನಿವಾರ್ಯ, ಈ ಥರ ಪ್ಯಾಕೇಜ್ ಇದ್ದಾಗ ಒಂದೊಂದು ಬುಕ್ ಮಾಡಿಕೊಂಡು ಹೋಗ್ಬಿಡ್ಬೇಕು ವೀಕ್ಷಕರೇ. ಆವಾಗಲೇ ನಾವೆಲ್ಲ ಪ್ರತಿಯೊಂದು ನೋಡ್ಕೊಂಬರೋಕ್ಕೆ ಸಾಧ್ಯ ನಮ್ಮ ಲೈಫಲ್ಲಿ ಒಂದ್ಸೆಲ್ಲಾರಿ ಅಂತ. ಹಾಗಾಗಿ ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ಬೇಕಾದರೂ ವೀಕ್ಷಕರೇ ಎಲ್ಲ ಪಿಂಗ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ನಾನು ಎಲ್ಲ ಟಿಕೆಟ್ ಬುಕ್ ಮಾಡೋಕ್ಕೆ irctctourism.com ವೆಬ್ಸೈಟ್ ಕೊಟ್ಟಿದ್ದೀನಿ, ಸಹಾಯವಾಣಿ ಪ್ರತಿಯೊಂದು ಕೊಟ್ಟಿದ್ದೀನಿ. ಇದೆಲ್ಲ ಸೇಮ್ ಡಿಜಿಟ್ ಇರುತ್ತೆ, ಲಾಸ್ಟ್ 4 ಡಿಜಿಟ್ ಮಾತ್ರ ಚೇಂಜ್ ಆಗುತ್ತೆ ಪ್ರತಿಯೊಂದು ಇದಕ್ಕೂ. ಬೆಂಗಳೂರೆಲ್ಲ ಇಲ್ಲೇ ಕೊಟ್ಟಿದ್ದೀನಿ. ಎಲ್ಲ ಪ್ಯಾಕೇಜ್ದು ಟೈಮಿಂಗು, ಟಿಕೆಟು, ಪ್ರೈಸು, ಸಹಾಯಧನದ್ದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಇಲ್ಲೆಲ್ಲ ಹೇಳಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಸೇಫಾಗಿ ಜರ್ನಿ ಮಾಡಿ. ಥ್ಯಾಂಕ್ ಯು.